ಅದು ದೇಶದ ಅತ್ಯಂತ ದೊಡ್ಡ ಹೆದ್ದಾರಿಗಳು ಒಂದೆನಿಸಿದಂತ ರಾಷ್ಟ್ರೀಯ ಹೆದ್ದಾರಿ. ಆ ಹೆದ್ದಾರಿಯಿಂದ ಕಳೆದ 25 ವರ್ಷಗಳಿಂದಲೂ 10 ಹಳ್ಳಿ ಜನ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ಸಾರ್ವಜನಿಕರ ಪಾಲಿಗೆ ಇದು ಹೆದ್ದಾರಿಯಲ್ಲ, ಮೃತ್ಯುಕೂಪವಾಗಿ ಪರಿಣಮಿಸಿದೆ. ಇದು ಎಲ್ಲಿ ಅಂತ ನೋಡೋಣ ಬನ್ನಿ. ಅರ್ಧಂಬರ್ಧ ಕಾಮಗಾರಿಗೆ ಜನ ಸಿಟ್ಟು, ದಾರಿ ಇಲ್ಲದೆ ಕಂಗೆಟ್ಟ ಊರಿನ ಜನರು, ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ಸಾರ್ವಜನಿಕರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹಳೆ ಕುಂದವಾಡ ಬಳಿ. ಇದು ರಾಷ್ಟ್ರೀಯ ಹೆದ್ದಾರಿ 48ರ ಅವ್ಯವಸ್ಥೆ. ಇಲ್ಲಿನ ಜನರ ಪಾಲಿಗೆ ಪ್ರತಿ ಕ್ಷಣವೂ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೂವತ್ತು ವರ್ಷಗಳಿಂದ ಪ್ರತಿನಿತ್ಯ ನರಕಯಾತನೆ ಆಗಿದೆ. 10 ಹಳ್ಳಿಗೆ ಅವಶ್ಯಕತೆ ಇದ್ದ ಬ್ರಿಡ್ಜ್ಗೆ 25 ವರ್ಷದಿಂದ ಪ್ರತಿಭಟನೆ ಮಾಡಲಾಗಿತ್ತು. ಕಳೆದ 2 ವರ್ಷಗಳ ಹಿಂದೆ ಬ್ರಿಡ್ಜ್ ಕಾಮಗಾರಿ ಆರಂಭ ಅತಿಯಾದರೂ ಇನ್ನೂ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಗುತ್ತಿಗೆದಾರರು ತಮಗೆ ಬರಬೇಕಾದ ಬಿಲ್ ಬಾಕಿ ಇದೆ ಎನ್ನುವ ನೆಪವೊಡ್ಡಿ ಎಲ್ಲೆಂದರಲ್ಲಿ ಗುಂಡಿ ತೋಡಿ ಕಾಮಗಾರಿಯನ್ನ ಅರ್ಧಕ್ಕೆ ಕೈಬಿಟ್ಟು ನಾಪತ್ತೆಯಾಗಿದ್ರು. ಪ್ರತಿಭಟನೆ ಮಾಡಿ ಕಾಮಗಾರಿ ಪುನಃ ಪ್ರಾರಂಭಿಸಲು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಆದರೆ ಕಾಮಗಾರಿ ಮಾತ್ರ ಆಮೆ ವೇಗದಲ್ಲಿ ನಡೀತಾ ಇದೆ. ಇನ್ನು ಈ ರಸ್ತೆ ಹಾವಳಿಯಿಂದಾಗಿ ಬಡ ಮಕ್ಕಳು ಶಿಕ್ಷಣಕ್ಕೂ ಕಲ್ಲು ಬಿದ್ದಿದೆ. ರಸ್ತೆ ಮತ್ತು ಸರ್ವಿಸ್ ರಸ್ತೆ ದಾಟುವುದು ಮೃತ್ಯುವಿಗೆ ಆಹ್ವಾನ ನೀಡಿದಂತಿದೆ. ಹೀಗಾಗಿ ಹೆದರಿರುವ ಪೋಷಕರು ಹೆದ್ದಾರಿ ಪಕ್ಕದಲ್ಲಿರುವ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳುಹಿಸುತ್ತಿಲ್ಲ. ಜೀವ ಉಳಿದರೆ ಸಾಕು ಅಂತ ಸಾಲ ಸೋಲ ಮಾಡಿ ಹತ್ತಿರದ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸುತ್ತಿದ್ದಾರೆ. ಇದರಿಂದಾಗಿ ಸ್ಥಳೀಯ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಗಣನೀಯವಾಗಿ ಕುಸಿದಿದೆ. ಬೇಸಿಗೆ ರಜೆಯೊಳಗೆ ಬ್ರಿಡ್ಜ್ ಕಾಮಗಾರಿ ಮುಗಿಸುತ್ತೇವೆ ಅಂತ ಗುತ್ತಿಗೆದಾರರು ಭರವಸೆ ನೀಡಿದ್ರು. ಆದರೆ ಬೇಸಿಗೆ ರಜೆ ಮುಗಿದು ತಿಂಗಳು ಕಳೆದ್ರು ಕಾಮಗಾರಿ ಮಾತ್ರ 1 ಇಂಚು ಮೇಲೇರಲಿಲ್ಲ. ಶಾಲಾ ಮಕ್ಕಳು, ಕಾರ್ಮಿಕರು, ರೈತರ ತಲೆನೋವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಅಧಿಕಾರಿಗಳು ಬಾರದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೇ ಮುಂದೆ ನಿಂತು ಕಾಮಗಾರಿ ಮಾಡಿಸುವ ಅನಿವಾರ್ಯತೆ ಎದುರಾಗಿದೆ. ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳಬೇಕಿದೆ. ಶೀಘ್ರದಲ್ಲೇ ಕಾಮಗಾರಿ ಮುಗಿಸಿ 10 ಹಳ್ಳಿ ಜನರಿಗೆ ಅನುಕೂಲ ಮಾಡಿಕೊಡಲಿ ಅನ್ನೋದೇ ನಮ್ಮ ಒತ್ತಾಯ.